ಎಲ್ಲರಿಗೂ ನಮಸ್ಕಾರ ರೀ. ನೋಡ್ಬೋದು ಇವತ್ತು ನಾನು ಸೀಮೆ ಅಕ್ಕಿ ಉಪ್ಪಿಟ್ಟನ್ನು ಮಾಡಿದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ. ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ಅರ್ಧ kg ಸೀಮೆ ಅಕ್ಕಿಯನ್ನು ನೆನೆಸ್ಕೊಂಡಿದ್ದೀನಿ ರೀ. ಅಂದರೆ ರಾತ್ರಿ ನೆನೆಸ್ಕೊಂಡಿದ್ದೀನಿ, ಒಂದು 4 ತಾಸು ನೆನೆಸ್ಕೊಂಡ್ರೂ ಬರುತ್ತೆ ರೀ. ನಾವು ಸೀಮೆ ಅಕ್ಕಿ ಒಂದೆರಡು ಸತಿ ತೊಳೆದು ಇಷ್ಟೇ ಬಟ್ಟಿನಷ್ಟು ನಾವು ನೀರನ್ನು ಇಟ್ಕೋಬೇಕು ರೀ. ಮೇಲ್ಗಡೆ ಈ ಥರನೇ ಒಂದು ಬಟ್ಟಿನ ಅಳತೆಯಲ್ಲಿ ಇದು ಒಂದು ನೀರಿದ್ದರೆ ನೋಡಿರಿ, ನಮಗೆ ಈ ಥರನೇ ನೋಡಿರಿ ಒಂದೆರಡು ಸರ್ತಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿ ಬಿಡಿ ಬಿಡಿ ಆದಂಥ ಸೀಮೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ರೀ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಒಂದು 100 ಗ್ರಾಮ್ನಷ್ಟು ಶೇಂಗದ ಕಾಳನ್ನು ತೊಗೊಂಡಿದ್ದೀನಿ ರೀ. ಇದು ಶೇಂಗದ ಕಾಳು ಚೆನ್ನಾಗಿ ಸ್ವಲ್ಪನೇ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಗರಿಯಾಗಿಯೇ ನಾವು ಫ್ರೈ ಮಾಡ್ಕೋಬೇಕು ರೀ. ನಾವು ಇದನ್ನು ಸ್ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡಾಗ ನೋಡ್ಬೋದು ರೀ, ನಮ್ಮದು ಇದೆಲ್ಲ ಬಿಟ್ಕೊತಾ ಇದೆ, ಅಂದರೆ ಸಿಪ್ಪೆ ಎಲ್ಲ ಮೇಲ್ಗಡೆ ಈ ಥರ ಬಿಟ್ಕೊತಾ ಇರಬೇಕು ರೀ. ಅಂದರೆ ಸ್ಲೋ ಫ್ಲೇಮ್ನಲ್ಲೇ ನಾವು ಗರಿಯಾಗಿಯೇ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಕಲರ್ ಚೇಂಜ್ ಆಗಿದೆ. ನಾನು ನೋಡಿರಿ ಇವಾಗ 1-1.5 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ. ಈ ಥರ ಫ್ರೈ ಆದಾಗೆ ನಾವು ಇದನ್ನು ತೆಗೆದು ಇಟ್ಕೋಬೇಕು ರೀ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿದ್ರೆ. ಇವಾಗ ನೋಡ್ಬೋದು ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಒಂದು ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದ್ದ ಹಾಗೇ ನಾವು ಇದಕ್ಕೆ ನೋಡಿರಿ ಮೀಡಿಯಮ್ ಸೈಜಿಂದು ಕಟ್ ಮಾಡ್ಕೊಂಡಿದ್ದೇನೆ. ಎರಡು ಈರುಳ್ಳಿಯನ್ನು ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನೋಡಿರಿ ಫಸ್ಟಿಗೆ ನಾನು ಒಂದು 3 ಮೆಣಸಿನಕಾಯಿ ದೊಡ್ಡದು ಈ ಥರ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋದಿಲ್ಲ, ಬೇಗ ಫ್ರೈ ಆಗಬೇಕಂತೇಳಿ ಈರುಳ್ಳಿನೂ ಇವಾಗ ಹಾಕ್ತಾಯಿದ್ದೀನಿ ರೀ. ಇವಾಗ ಇದನ್ನು ಹಾಕಿದ್ಮೇಲೆ ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ. ನೋಡ್ಬೋದು ನಮ್ಮದು ಮೆಣಸಿನ್ಕಾಯಿ ಫ್ರೈ ಆಗಿದೆ. ಸ್ವಲ್ಪ ಇದು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ರೀ. ಇವಾಗ ನೋಡ್ಬೋದು ಇದರೊಳಗೆ ನಾನು ಸ್ವಲ್ಪನೇ ನೋಡ್ರಿ ಮಿಕ್ಸಿಗೆ ಹಾಕೋತಾ ಇದ್ದೇನೆ. ಇವಾಗ ಇದನ್ನು ನೈಸಾಗಿ ಮಾಡ್ಕೋದಿಲ್ಲ, ತರಿಯಾಗಿಯೇ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅಂದರೆ ನೋಡ್ಬೋದು 1 ರೌಂಡ್ ಇಲ್ಲ 2 ರೌಂಡ್ ಅಷ್ಟೇ ಮಿಕ್ಸಿ ತಿರುಗಿಸಿನಿ. ಅಂದರೆ ಸ್ವಲ್ಪನೇ ನೋಡಿರಿ ತರಿಯಾಗಿಯೂ ಇದೆ, ಅಂದರೆ ಸ್ವಲ್ಪ ಒಂದೊಂದು ಅರ್ಧಂಬರ್ಧ ಕಾಳು ಮಿಕ್ಸಿ ಆಗಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ನಾನು ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಬಾಡಿಸ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಾನು ಒಂದು 2ರಿಂದ 3 ಕಡ್ಡಿ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಕಿ ನಾವು ಇದರೊಳಗೆ ಬಾಡಿಸ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಅರಿಶಿನವನ್ನು ಹಾಕೋಣ. ಇವಾಗ ಇದಕ್ಕೆ ನಾವು ಸ್ವಲ್ಪನೇ ನೋಡಿರಿ ಒಂದು ಅರ್ಧ ಚಮಚ, ಅಂದರೆ ಜಾಸ್ತಿ ಇದೆ ನೋಡಿರಿ, ಹಾಗಾಗಿ ಒಂದು ಅರ್ಧ ಚಮಚ ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪನೇ ಇದರೊಳಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು 1 ಚಮಚ ಉಪ್ಪನ್ನು ಹಾಕ್ತಾಯಿದ್ದೇನೆ. ಟೇಸ್ಟ್ ನೋಡ್ಕೊಂಡು ಕೆಸಂದರೆ ಉಪ್ಪು ಹಾಕಬೇಕ್ರಿ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿದ್ರೊಟ್ಟಿಗೆ ಬಾಡಿಸ್ಕೊಳ್ಳೋಣ ರೀ. ಇದಕ್ಕೆ ಈ ಟೈಮ್ನಲ್ಲೇ ನೋಡಿರಿ ಒಂದು ಅರ್ಧ ಲೆಮನನ್ನು ಹಾಕ್ಕೊಳ್ಳೋಣ. ಲೆಮನ್ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇದು ಆಪ್ಷನ್ನು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿರುತ್ತೆ ಇದು ಹಾಕೊಂಡ್ರೆ, ಇದನ್ನು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದಕ್ಕೆ ನಾವು ಉಳಿದಿರುವಂತಹ ಶೇಂಗದ ಕಾಳನ್ನು ಹಾಕ್ಕೊಂಡಿದ್ದೇವೆ ರೀ. ಇವಾಗ ನಮ್ಮದು ಸೀಮೆ ಅಕ್ಕಿ, ನಾನು ಇದನ್ನು ಎಲ್ಲವನ್ನು ಈ ಥರನೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನೀರಿನ ಅಂಶ ಇತ್ತು ಅಂತಂದರೆ ಇದನ್ನು ಸ್ವಲ್ಪ ಜಿಗಿಯಾಗಿ ಬರುತ್ತೆ ರೀ. ಹಾಗಾಗಿ ಇದಕ್ಕೊಂದು ಇಷ್ಟು ನೀರಿಟ್ಟರೆ ಸಾಕು, ಮೇಲ್ಗಡೆ ತುಂಬ ಚೆನ್ನಾಗಿ ಬಿಡಿಯಾಗಿ ಬರುತ್ತೆ. ಇವಾಗ ಇದಕ್ಕೇನೆ ಹಾಕ್ಕೊಳ್ಳೋಣ ರೀ. ನಮ್ಮದು ತುಂಬ ಬೇಗನೂ ಆಗುತ್ತೆ, ಸುಲಭವಾಗಿಯೂ ಆಗುತ್ತೆ, ಟೇಸ್ಟ್ನೂ ಇರುತ್ತೆ. ಇವಾಗ ನೋಡ್ಬೋದು ರೀ, ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಇದು ಮಾಡಬೇಕಾದ್ರೆ ಪಾತ್ರೆ ದೊಡ್ಡದೇ ಇರಬೇಕು ರೀ. ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಜಾಗ ಇರಬೇಕು, ಅಂದರೆ ನಮಗೆ ಇದು ತುಂಬ ಟೇಸ್ಟಾಗಿರುತ್ತೆ. ಮತ್ತು ಸೀಮೆ ಅಕ್ಕಿ ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ. ಇವಾಗ ನೋಡ್ಬೋದು ರೀ, ನಾನು ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ. ಇದು ನೋಡಿ ಸ್ಲೋ ಫ್ಲೇಮ್ನಲ್ಲೇ ಒಂದು 5 ನಿಮಿಷಗಳ ಕಾಲ ಇದು ಸ್ವಲ್ಪನೇ ನಾವು ತಿರುಗಿಸ್ತಾ ಬರಬೇಕು. ನೋಡ್ಬೋದು ನಮ್ಮದು ತಳ ಹಿಡಿದಿಲ್ಲ, ಅಂದರೆ ಸ್ವಲ್ಪನೇ ತಿರುಗಿಸ್ತಾ ಇರಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಕಲರು ಚೇಂಜ್ ಆಗಿದೆ. ತುಂಬ ವೈಟ್ ಇತ್ತು ನೋಡಿರಿ. ಈಗ ನಾವು ಪಾಯಸ ಮಾಡಿ ಬೇಯಿಸಿದಾಗ ಯಾವ ಥರ ಇರುತ್ತೆ ಆ ಥರ ಆಗಿದೆ ನಮ್ಮದು ಕಲರು. ತುಂಬ ಚೆನ್ನಾಗಿ ಬಂದಿದೆ. ಈ ಟೈಮ್ನಲ್ಲೇ ನೋಡಿರಿ ನಾನು ಪುಡಿ ಮಾಡಿ ಇಟ್ಕೊಂಡಿರುವಂಥ ಶೇಂಗದ ಕಾಳು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಹಾಕಿದ ಮೇಲೆ ನೋಡಿರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಸ್ವಲ್ಪ ಕೈ ಬೀಳಲಾರ್ದಂಗೆ ಕಲಿಸ್ಬೇಕು.
ಇವಾಗ ನಾವು ಇದನ್ನು ಹಾಕಿದ್ಮೇಲೆ 1 ನಿಮಿಷಗಳ ಕಾಲ ಹಾಕಿ ಮಿಕ್ಸ್ ಮಾಡಿದ್ದೇವೆ. ಇವಾಗ ನೋಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು, ನಮ್ಮದು ಸೀಮೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇವಾಗ ನೋಡ್ಬೋದು ನಮ್ಮದು ಸೀಮೆ ಅಕ್ಕಿ ಉಪ್ಪಿಟ್ಟು ರೆಡಿ ಆಗಿದೆ. ಇದು ಲೆಮನ್ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರೀ. ಬೇಕಾದರೆ ಮೇಲೂ ಸಹ ನೀವು ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.